ರೆಡಿ ಸರ್. ನಮ್ಮ ಕರ್ನಾಟಕದ ದಕ್ಷಿಣ ಭಾರತದಲ್ಲಿ ಐತಿಹಾಸಿಕವಾದಂತ ಕಾವೇರಿ ಸ್ವಲ್ಪ ಸುಮ್ಮನೆ ಇರಬೇಕು. ಕರ್ನಾಟಕದ ಈ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಈ ಒಂದು ಐತಿಹಾಸಿಕವಾದಂತ ಜಿಲ್ಲೆ, ಧಾರ್ಮಿಕ ವನ್ಯ ಪ್ರದೇಶದಲ್ಲಿ ಅಡಗಿರಂತ ಇದೊಂದು ಪುಣ್ಯ ಭೂಮಿ. ಮೊದಲಿಂದ ಕೂಡ ಈ ಜಿಲ್ಲೆಗೆ ಯಾರು ಭೇಟಿ ಕೊಟ್ರೆ ರಾಜಕಾರಣದಲ್ಲಿ ಅಧಿಕಾರ ಕಳ್ಕೊಳ್ತಾರೆ ಅನ್ನೋದು ಒಂದು ಮಾತಿದೆ. ಇದೆಲ್ಲ ಮೌಢ್ಯ ನಂಬಿಕೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇವತ್ತು ಮಲೆ ಮಹದೇಶ್ವರ, ಈ ಮಧ್ಯರಂಗ, ದಪ್ಪಾಜಿ, ಬಿಳಿರಂಗೇನಕೆಟ್ಟ, ಗೋಪಾಲ ಸ್ವಾಮಿ, ಇವೆಲ್ಲ ಈ ಪುಣ್ಯಕ್ಷೇತ್ರಗಳು, ಆಮೇಲೆ ಚಾಮುಂಡೇಶ್ವರ, ಇವೆಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ಜನ ನಡ್ಕೊಂಡು ಅವ್ರದ್ದು ಆಸೆ ಆಕಾಂಕ್ಷೆಗಳನ್ನ, ನೆಮ್ಮದಿಯನ್ನ ತೀರಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಶ್ರೀರಂಗಪಟ್ಟಣ, ಮಧ್ಯರಂಗ, ಅಂತರಂಗ ಈ ಮೂರು ಕಡೆ ಕೂಡ ಬೆಳಗ್ಗೆಯಿಂದ ಹೊತ್ತು ಮುಳುಗಿ ಒಳಗಡೆ ಮೂರನ್ನ ಪ್ರವಾಸ ಮಾಡುವಂತ ಒಂದು ಪದ್ಧತಿಯನ್ನು ಕೂಡ ಕೊಂಡಿದ್ದಾರೆ. ಇವತ್ತು ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರದ ಕೆಲಸ ನಮ್ಮ ಸರ್ಕಾರದ ಜೊತೆಯಲ್ಲಿ ಖಾಸಗಿ ಒಬ್ಬ ಸ್ನೇಹಿತರು ಮಹೇಶ್ ರೆಡ್ಡಿ ಅವರು ನಿರ್ವಹಿಸಿದ್ದಾರೆ. ನಾನು, ಜಿಲ್ಲಾ ಮಂತ್ರಿಗಳು, ಧಾರ್ಮಿಕ ಮಂತ್ರಿಗಳು, ನಮ್ಮೆಲ್ಲ ಶಾಸಕರುಗಳು ನಾವೆಲ್ಲ ಬಂದು ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ಇವತ್ತು ಕ್ಯಾಬಿನೆಟ್ ಇದೆ. ಆದ್ರೂ ಕೂಡ ಇವತ್ತು ಜನರ ನೆಮ್ಮದಿಗೆ ನಾನಾಗ್ಲೇ ಹೇಳ್ದಂಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಅದರಿಂದ ಈ ಪುಣ್ಯಕ್ಷೇತ್ರ ಯಾತ್ರಿಕರಿಗೆ ಬಹಳ ಪ್ರಸಿದ್ಧವಾದ್ದು. ಈ ಜಾಗದಲ್ಲಿ ತಮ್ಗೆ ಗೊತ್ತಿದೆ, ಗಗನ್ ಚುಕ್ಕಿ, ಬರನ್ ಚುಕ್ಕಿ, ಇದು ನಾವು ಯಾರು ಸೃಷ್ಟಿ ಮಾಡಿದಲ್ಲ, ಇದು ಪ್ರಕೃತಿಯ ಒಂದು ದೊಡ್ಡ ಕೊಡುಗೆ. ಆ ಕೊಡುಗೆಡೆ ನೂರಾರು ಭಕ್ತಾದಿಗಳು ಮತ್ತು ಪ್ರವಾಸಿಗರು ಬರ್ತಾ ಇದ್ದಾರೆ. ನಮ್ಮ ಸರ್ಕಾರ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನ ಎಲ್ಲಾ ಕಡೆ ಇವತ್ತು ಮಾಡ್ಕೊಂಡು ಬಂದಿದೆ. ಎಲ್ಲ ಕ್ಯಾಬಿನೆಟ್ ಅಲ್ಲಿ ಇದಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತಾ ಇದ್ದೇವೆ. ಒಂದೇನಪ್ಪಾ ಅಂದ್ರೆ, ಈ ವರ್ಷ ಕಳೆದ 3 ವರ್ಷ ಬಹಳ ಚೆನ್ನಾಗಿ ಮಳೆ ಆಯ್ತು. ಸದ್ಯಕ್ಕೆ ಇನ್ನ ಮಳೆ ಬಿದ್ದಿಲ್ಲ. ನಾನು ನಮ್ಮ ವೆಂಕಟೇಶ್ವರ ಮಾತಾಡ್ಕೊಂಡು ಬಂದು ಈ ವರ್ಷ ರೈತರನ್ನ ಹೆಂಗ್ ಕಾಪಾಡಬೇಕು, ಕುಡಿಯೋ ನೀರು ಸಮಸ್ಯೆ ಹೆಂಗ್ ಬಗೆಹರಿಸಬೇಕು ಅಂತ ಕೂಡ ಚರ್ಚೆ ಮಾಡ್ಕೊಂಡು ನಾವು ಬಂದಿದ್ದೇವೆ. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಬದ್ಧತೆ ಇದೆ, ಆದೇಶ ಇದೆ. ಏನಾದ್ರು ಮಾಡಿ 177 TMC ನೀರನ್ನು ಕೊಡ್ಲೇಬೇಕು ಅನ್ನೋದು ಕೂಡ ಇದೆ. ಇದನ್ನ ಹೆಂಗ್ ಬಗೆಹರಿಸಬೇಕು ಅಂತೇಳಿ ಈಗ ಮುಂದಿನ ದಿನದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮಾಧ್ಯಮದವ್ರದೆಲ್ಲ ನಿಮ್ದು ಕೂಡ ಸಹಕಾರ ಇದೆ. ದಾಟು ಸುಪ್ರೀಂ ಕೋರ್ಟ್ ಅಲ್ಲಿ ಇದು ತಮಿಳುನಾಡಿಗೆ ಯಾವ ತರದ ಹಕ್ಕಿಲ್ಲ. ತಮಿಳುನಾಡು ಏನಿದ್ರು ಕೂಡ CWCಗೆ ಹೋಗಿ CWC ಅವರು ಇದ್ರ ಬಗ್ಗೆ ಮಾಡಬೇಕು ಅನ್ನೋದು, ಅದನ್ನ ನಮ್ಮ ಕರ್ನಾಟಕ ಸರ್ಕಾರದ ಪರವಾಗಿ ಅವರ ಅರ್ಜಿಯನ್ನ ವಜಾ ಮಾಡಿದ್ದಾರೆ. ಈಗ ನಾವು DPR ಕೂಡ ನಾವು ತಯಾರು ಮಾಡಿದ್ದೇವೆ. ಮೇಕೆದಾಟು ಆಫೀಸ್ ಓಪನ್ ಮಾಡಿದ್ದೇವೆ. ಜಮೀನನ್ನ ಗುರುಸ್ತಾ ಇದ್ದೇವೆ. ಫಾರೆಸ್ಟ್ ಜಮೀನಿಗೆ ಆಲ್ಟರ್ನೇಟಿವ್ ಜಮೀನು ಕೊಡಬೇಕು ಅಂತ ಗುರುಸ್ತಾ ಇದ್ದೇವೆ. ಅದನ್ನ ಕೊಟ್ಬಿಟ್ಟು ಈಗ ಹೊಸ DPR ನ ಕೊಡ್ತಾ ಇದ್ದೇವೆ. ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಕೊಟ್ಟ ಮೇಲೆ ಅದನ್ನ ಭೂಮಿ ಪೂಜೆನ ಮಾಡ್ತೇವೆ.
ಸರ್ ನೀಟ್ ಪರೀಕ್ಷೆ ವಿರುದ್ಧ ಈಗ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ? ಯಾವ ರೀತಿ ನಡೆಯುತ್ತೆ ಸರ್? ಕಾರ್ಯತಂತ್ರಗಳೇನ ಸರ್ ಮುಂದಿನ ದಿನಗಳಲ್ಲಿ? ಅದರಲ್ಲಿ ಒಂದು ವಿಶೇಷವಾದಂತಹ ಕೊಡುಗೆಗಳನ್ನ ಕೂಡ ನಾವು ಕೊಟ್ಟಿದ್ದೇವೆ. ಜೊತೆಗೆ ಇಂಡಸ್ಟ್ರಿಯಲ್ ಗ್ರೋತ್ ಕೂಡ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮೊನ್ನೆ ಕೂಡ ಅನೇಕ ತೊಡಕುಗಳಿದ್ದಂಥದ್ದು ಕೂಡ ನಾವೆಲ್ಲ ಸರಿಪಡಿಸಿದ್ದೇವೆ. ಜೊತೆಗೆ ಇಲ್ಲೇನು ಆಕ್ಸಿಜನ್ ನಲ್ಲಿ ಸತ್ತಂತವ್ರಿಗೆ ಬಂದು ಕೊಟ್ಟ ಮಾತನ್ನ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಜವಾಬ್ದಾರಿಯನ್ನು ವಹಿಸಿ ಅವರು ಮತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಇತಿಹಾಸ ಪುಟಕ್ಕೆ ಹೋಗುವಂತ ಕೆಲಸವನ್ನ ವೆಂಕಟೇಶ್ ಅವರು ಮಾಡಿದ್ದಾರೆ. ನನಗೆ ಅತಿ ಹೆಚ್ಚು ನನ್ನ ಜೀವನದಲ್ಲಿ ಒಂದು ಸಂತೋಷವನ್ನ ತಂದಂತ ದಿನ ಆ ಎಲ್ಲ ಆಕ್ಸಿಜನ್ಗೋಸ್ಕರ ಪರದಾಡ್ತಾ ಇದ್ದಂತ ಜನರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗವನ್ನ ಕೊಟ್ಟು ಮಾತನ್ನ ಉಳಿಸ್ಕೊಂಡವಲ್ಲ ಈ ಭೂಮಿಲಿ ಅನ್ನೋದು. ಯಾಕೆಂದ್ರೆ ನಾವೇನ್ ಮಾಡ್ತೀವಿ ನಮ್ಗೆ ಅಧಿಕಾರ ಇದ್ದಾಗ ಮುಖ್ಯ ಅಲ್ಲ, ಏನ್ ಕೊಟ್ಟೋಗೋದು ಇಲ್ಲ ಬಿಟ್ಟು ಹೋಗೋದು. ನಂಗೆ ಕೊಟ್ಟೋಗಿದೀವಿ ಆ ಇತಿಹಾಸದ ಪುಟಕ್ಕೆ. ಇವತ್ತು ನಮ್ಮ ಕಾರ್ಯಕ್ರಮವನ್ನ ಜನರಿಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಹಂಗೆ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದೀವಿ. ನಿನ್ನೆಗೆ 3 ವರ್ಷ ನಮ್ಮ ಸರ್ಕಾರ ನಡೆದಿದೆ. ಜನರ ಭಾವನೆಗೆ ಏನೆಲ್ಲ ನಾವು ಮಾತು ಕೊಟ್ಟಿದ್ದೀವಿ, 6ನೇ ಗ್ಯಾರಂಟಿ, ಭೂಮಿ ಗ್ಯಾರಂಟಿ ಅಂತೇಳಿ ನಾವು ಘೋಷಣೆ ಮಾಡಿ ಪ್ರತಿಯೊಬ್ಬರು ಕೂಡ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರ ಫೋಟೋ, ಅವರ GPS ನಲ್ಲಿ ದಾಖಲೆಗಳು, ಆಸ್ತಿಗಳ ಫೋಟೋ ಎಲ್ಲ ಹಾಕಿ ಮನೆಗೂ ಕೂಡ ಖಾತೆಗಳನ್ನ ಒದಗಿಸ್ಕೊಡುವಂತ ಕಾರ್ಯಕ್ರಮ ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಾರು ಮಾಡಕ್ ಆಗಿರ್ಲಿಲ್ಲ ಆ ಕೆಲಸವನ್ನ ನಮ್ಮ ಸರ್ಕಾರ ಮಾಡಿ ಆ ಜನರ ಋಣವನ್ನ ತೀರಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಪರೀಕ್ಷೆ ವಿರುದ್ಧ ಬೃಹತ್ ಹೋರಾಟ ನಡೀತಾ ಇದೆ. ನೀಟ್ ಪರೀಕ್ಷೆ ವಿರುದ್ಧ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀರಾ ಸರ್? ನಾವೀಗ ಪ್ರತಿಭಟನೆ ಇದೆ. ಕಾಲ ಟೈಮು ಮುಹೂರ್ತ ಎಲ್ಲ ಮಾತಾಡ್ಲಿ ಸರ್. ನೀವೇ ಇದ್ದೀರಲ್ಲಪ್ಪ ದೇವತೆಗಳು, ಜನರ ದೇವತೆಗಳು. ಸರ್ ಡಿ ಕೆ ಶಿವಕುಮಾರ್ ಎಂಬ ನಾಡು ಅಂತ ತಿಳ್ಕೊಂಡಿದ್ದೀರಾ ಅಂತ ಸರ್?